ಲಲಿತಾ ಸಹಸ್ರನಾಮದ ಮೊದಲನೇ ನಾಮ ಹೇಳುವಂಥದ್ದು ಶ್ರೀಮಾತಾ ಎಂಬುದಾಗಿ. ಶ್ರೀಮಾತಾ ಅಂತಂದ್ರೆ, ಶ್ರೀ ಅಂತಂದ್ರೆ ಅಂತಸ್ತು, ಅಧಿಕಾರ, ಯೋಗ್ಯತೆ, ಧನ, ಕನಕ, ವಸ್ತು, ವಾಹನಾದಿಗಳು ಎಲ್ಲಿರುತ್ತದೆಯೋ ಅದಕ್ಕೆ ನಾವು ಶ್ರೀ ಎಂಬುದಾಗಿ ಹೇಳ್ತೇವೆ. ಶ್ರೀ ಅಂತಂದ್ರೆ ಲಕ್ಷ್ಮಿಯ ಪ್ರತೀಕ ಎಂಬುದಾಗಿ. ಅಷ್ಟೇ ಅಲ್ಲದೆ ಸ್ಥಾನಮಾನ ಧೈರ್ಯಾದಿಗಳಿಂದ ಕೂಡಿರುವಂಥದ್ದು ಕೂಡ ಶ್ರೀ ಎಂಬುದಾಗಿ ಹೇಳ್ತೇವೆ. ಶ್ರೀ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ನೋಡುವುದಾದ್ರೆ ಶ, ರ, ಈ ಮೂರು ಅಕ್ಷರಗಳಿಂದ ಕೂಡಿರುವಂತಹದ್ದು. ಶ ಅಂದ್ರೆ ಸತ್, ರ ಅಂದ್ರೆ ಚಿತ್, ಈ ಅಂತಂದ್ರೆ ಆನಂದ ಎಂಬುದಾಗಿ. ಸಚ್ಚಿದಾನಂದ. ಯಾವ ಮನುಷ್ಯನಿಗೆ ಇದೆಲ್ಲವೂ ಕೂಡ ಲೌಕಿಕದಲ್ಲಿ ಸುಖ ಶಾಂತಿಗಳನ್ನು ಒಡಗೂಡಿ ಪಾರಲೌಕಿಕದಲ್ಲಿ ಜ್ಞಾನ ಹೇಳುವಂಥದ್ದು ಪ್ರಾಪ್ತವಾಗ್ತದೆಯೋ ಅದಕ್ಕೆ ನಾವು ಶ್ರೀ ಎಂಬುದಾಗಿ ಹೇಳ್ತೇವೆ. ಹಾಗಾದ್ರೆ ಶ್ರೀಮಾತಾ, ಮಾತಾ ಅಂತಂದ್ರೆ ಜನನಿ ಎಂಬುದಾಗಿ. ಯಾವ ಮಾತೆಯು ಸಕಲ ಸೌಭಾಗ್ಯಗಳೊಂದಿಗೆ, ಸಕಲ ಸಂಪತ್ತಿನೊಂದಿಗೆ, ಅಧಿಕಾರ, ಕೀರ್ತಿ, ಪ್ರತಿಷ್ಠ, ಸ್ಥಾನ, ಮಾನಾದಿಗಳೊಂದಿಗೆ ನಮಗೆ ಸುಖವನ್ನು ಕೊಡ್ತಾಳೆಯೋ, ಜ್ಞಾನವನ್ನು ಕೊಡ್ತಾಳೆಯೋ ಅವಳಿಗೆ ಶ್ರೀಮಾತಾ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಆ ಶ್ರೀಮಾತಾ ಯಾರು ಅಂತ ಕೇಳಿದರೆ, ಲಲಿತಾ ಸಹಸ್ರನಾಮದ ಮೊದಲನೆಯ ನಾಮ ಶ್ರೀಮಾತಾ ಎಂಬುದಾಗಿ ಆದರೆ ಕೊನೆಯ ನಾಮ ಲಲಿತಾಂಬಿಕಾ ಯೈ ನಮಃ ಎಂಬುದಾಗಿ. ಶ್ರೀಮಾತಾ ಲಲಿತಾಂಬಿಕಾ ಅನ್ನುವಂತಹವಳು ಯಾರು ಮಧ್ಯದಲ್ಲಿರತಕ್ಕಂತಹ 998 ನಾಮಗಳನ್ನ, ಅಂದ್ರೆ ಅರ್ಥಾತ್ ಮೊದಲ ಮತ್ತು ಕೊನೆಯ ನಾಮಗಳನ್ನೊಳಗೂಡಿದಂತಹ 998 ನಾಮಗಳನ್ನು ಯಾರು ಪುನಃ ಪುನಃ ಉಚ್ಚರಿಸ್ತಾರೆಯೋ ಅಂಥವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಡ್ತಾರೆ ಎಂಬುದಾಗಿ. ಶ್ರೀ ಅಂತಂದ್ರೆ ಸರ್ವ ಸೌಭಾಗ್ಯ ಎಂಬುದಾಗಿ. ಹಾಗಾಗಿ ಸರ್ವ ಸೌಭಾಗ್ಯದಾಯಕ ರೀತಿಯನ್ನೊಳಗೊಂಡಿರತಕ್ಕಂತಹ ದಿವ್ಯ ಲಲಿತಾ ಸಹಸ್ರನಾಮವನ್ನ ಯಾರು ಪುನಃ ಪುನಃ ಉಚ್ಚರಿಸ್ತಾರೆಯೋ ಅಂತಹವರಿಗೆ ಭಗವತಿ ಲಲಿತಾ ಮಹಾತ್ರಿಪುರ ಸುಂದರಿಯು ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಪಾರಲೌಕಿಕದಲ್ಲೂ ಕೂಡ ಸುಖ, ಶಾಂತಿ, ನೆಮ್ಮದಿಗಳನ್ನು ಕೊಡ್ತಾಳೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ದಿವ್ಯವಾಗಿರ್ತಕ್ಕಂತಹ ಸಕಲ ಸೌಭಾಗ್ಯದಾಯಕ ಲಲಿತಾ ಸಹಸ್ರನಾಮ ಪುಸ್ತಕವನ್ನ ಶ್ರೀ ವಿದ್ಯಾ ಪ್ರತಿಷ್ಠಾನದಿಂದ ತೆಗೆದುಕೊಂಡು ನಿತ್ಯವೂ ಕೂಡ ಭಕ್ತಿಯಿಂದ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿ ಭಗವತಿಯ ಅನುಗ್ರಹವನ್ನು ಹೊಂದಿ, ಭಗವತಿಯ ಅನುಗ್ರಹದಿಂದ ಸುಖ, ಶಾಂತಿ, ನೆಮ್ಮದಿಗಳನ್ನು ಹೊಂದೋದರೊಟ್ಟಿಗೆ ಪಾರಲೌಕಿಕದಲ್ಲೂ ಕೂಡ ಸುಖ ಶಾಂತಿಗಳನ್ನು ಹೊಂದೋಣ ಎಂಬುದಾಗಿ ಹೇಳ್ತೇನೆ. ನಮಸ್ಕಾರ.